ರಾಜ್ಕುಮಾರ್ ಹೇಗೆ ರಾಜ್ಕುಮಾರ್ನಾಗ ಬೆಳೆದ, ಯಾವ ಶಕ್ತಿ ರಾಜ್ಕುಮಾರ್ನ ಈ ಮಟ್ಟಿಗೆ ತಕೊಂಬಂದಿರಬಹುದು ಅನ್ನುವಂಥದ್ದು ರಾಜ್ಕುಮಾರ್ನಿಗೆ ಗೊತ್ತಿಲ್ಲ. ಅಂಥ ಶಕ್ತಿ, ಅಂಥ ಯೋಗ್ಯತೆ ರಾಜ್ಕುಮಾರ್ನಲ್ಲಿ ಏನೂ ಇಲ್ಲ. ಅದಿತ್ತು ನನ್ನ ಜನ್ಮ ಕೊಟ್ಟಂಥ ಜನ್ಮದಾತರಿಗೆ, ನಮ್ಮಪ್ಪನಿಗೆ, ನಮ್ಮ ಅವ್ವೆಗೆ. ಅವರಿದನ್ನ ನಂಬಿಕೊಂಡಿದ್ರು. ಅವ್ರು ಹೇಳಿದ್ರು, ಅವ್ರು ಬದುಕಿದಂಥ ಕಾಲದಲ್ಲಿ. ನಾನು ಎಷ್ಟೋ ಸಮಾರಂಭಗಳಲ್ಲಿ ಹೇಳಿದ್ದೀನಿ, ಅದು ನೀವೆಲ್ಲ ಕೇಳಿದ್ದೀರಿ. ನಾವು ಜೀವಂತವಾಗಿದ್ರೆ ನೀನು ಯಾವ ಮಟ್ಟಕ್ಕೆ ಬರ್ತೀಯ ಅನ್ನೋಂಥದ್ದು ನಾವು ಕಣ್ಣಿಂದ ನೋಡ್ತೀವಿ. ನೀ ಆ ಮಟ್ಟಕ್ಕೆ ಬರದೆ ಹೋದ್ರೆ ಆ ಕಾಲಕ್ಕೆ ನಿಮ್ಮ ತಂದೆ ತಾಯಿಗಳನ್ನ ಮರೆತು ಬಿಡು ಅಂತ ಹೇಳಿದ್ರು ನಮ್ಮಪ್ಪ. ಅಷ್ಟೇ, ಇದರಲ್ಲಿ ಎಳ್ಳಷ್ಟು ಕೂಡ ನನ್ನ ಪ್ರಯತ್ನ ಈ ಸಿನಿಮಾ ರಂಗಕ್ಕೆ ಬರಬೇಕು, ಇಂಥ ಒಂದು ಸ್ಥಾನನ ಗಳಿಸ್ಕೋಬೇಕು, ಇಷ್ಟು ಎತ್ತರವಾಗಿ ಬೆಳಿಬೇಕು ಅನ್ನತಕ್ಕಂಥ ಯಾವ ಆಶಾ ಭಾವನೆಯೂ ನಾನು ಹೊತ್ತುಕೊಂಡಿದ್ದವನಲ್ಲ. ಇವತ್ತಿಗೂ ಅದು ನನ್ನಲ್ಲಿ ಇಲ್ಲ. ಅದಿಲ್ಲದೆ ಇರೋದ್ರಿಂದಲೇ ನಿಮ್ಮ ಪ್ರೀತಿ, ಆ ದೇವರ ಅನುಗ್ರಹ ಇದೆಲ್ಲ ತಾನಾಗೇ ನನ್ನನ್ನು ಹುಡುಕೊಂಡು ಬಂತು, ಒಬ್ಬ ಮನುಷ್ಯನನ್ನ ಮಾಡಿ ನಿಲ್ಲಿಸಿದೆ. ಇಲ್ಲ ಅಂತಂದ್ರೆ ಕಾಡಿನಲ್ಲಿ 3 ತಿಂಗಳ ಕಾಲ ಆ ರೀತಿ ಬದುಕಬೇಕು ಅಂದ್ರೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ನೆನಪು, ಈ ಸವಿ ನೆನಪು ಎಲ್ಲೋ ಇದ್ದು ರಾಜ್ಕುಮಾರ್ ಇಷ್ಟೆತ್ತರಿಗೆ ಬೆಳೆದನಲ್ಲ ಹೇಗೆ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡ್ತಕ್ಕಂಥ ನೆನಪು. ನಿಮ್ಮೆಲ್ಲರ ಮಿಲನದಿಂದ ಈ ರಾಜ್ಕುಮಾರ್ನ ಜನ್ಮ ಧನ್ಯವಾಗಿ ಹೋಯ್ತು ಇವತ್ತಿನ. ಅಷ್ಟು ಮಾತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ. ಇನ್ನೆಷ್ಟು ಕಾಲ ಇಲ್ಲಿ ನಾನು ಇರಬೇಕು, ಮತ್ತೊಂದು ಮಾಡಬೇಕು ಅನ್ನೋಂಥದ್ದನ್ನು ನಾನು ಯಾವುದನ್ನು ಲೆಕ್ಕಾಚಾರ ಹಾಕಿದವನಲ್ಲ. ಈ ಸಿನಿಮಾ ರಂಗಕ್ಕೆ ಬಂದು ಯಾವ್ಯಾವ ಥರ ಪಾತ್ರಗಳನ್ನ ಮಾಡಬೇಕು, ಹೇಗೆ ನುಗ್ಗಬೇಕು, ಹೇಗೆ ಮುಂದಕ್ಕೆ ಬರಬೇಕು, ಇದ್ಯಾವ ಕನಸನ್ನು ನಾನು ಕಂಡವನಲ್ಲ. ಅದರ ಪಾಡಗ ನಡ್ಕೊಂಡು ಹೋಯಿತು. ಅದು ಯಾವುದೋ ಒಂದು ಶಕ್ತಿ, ಅಗೋಚರವಾದ ಶಕ್ತಿ ರಾಜ್ಕುಮಾರ್ನ ಕೈ ಹಿಡಿದು ಕರ್ಕೊಂಡ್ಬಂದು ಈ ಮಟ್ಟಕ್ಕೆ ಬೆಳೆಸಿದೆ. ಅಭಿಮಾನಿಗಳೇ, ಇದೆಲ್ಲ ನಿಮ್ಗೆ ಗೊತ್ತಿರತಕ್ಕಂಥ ವಿಷಯ. ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಅದು ಖಂಡಿತ ಬರ್ತಿರ್ಲಿಲ್ಲ. ನಾನು ಪ್ರಯತ್ನ ಪಟ್ಟಿದ್ದೆ ಅಂತ ಹೇಳಿದ್ರೆ ಅದು ಯಾವುದು ಸಾರ್ಥಕ ಆಗ್ತಾ ಇರಲಿಲ್ಲ. ಯಾಕೆ ಕಾರಣ ಏನು ಅಂತ ಕೇಳ್ತೀರಾ? ಮೊದಲೇ ನಾನು ವಿದ್ಯಾವಂತ ಅಲ್ಲ, ಓದ್ದವನಲ್ಲ, ಯಾವ ಡಿಗ್ರಿನೂ ಪಡ್ಕೊಂಡವನಲ್ಲ. ಮೈಸೂರು ಯೂನಿವರ್ಸಿಟಿಯವರು, ಮೈಸೂರು ವಿಶ್ವವಿದ್ಯಾನಿಲಯದವರು ನಿಮ್ಮ ರಾಜ್ಕುಮಾರ್ನ ಡಾಕ್ಟರೇಟ್ ಕೊಟ್ಟರು. ಅಲ್ಲೇ ಕೇಳಿದೆ ನಾನು, ಏನು ನೋಡಿ ನನಗೆ ಡಾಕ್ಟರೇಟ್ ಕೊಡ್ತಾ ಇದ್ದೀರಿ? ನಾನು ಏನು ಮಾಡಿದೆ? ಯಾವ MA ಪಾಸ್ ಮಾಡಿದ್ನಾ? ಅಲ್ಲ MA PhD ಏನಾದ್ರು ಓದಿದ್ನಾ? ಏನಿಲ್ಲ, ಎತ್ತಿಲ್ಲ. ಬಾಲ್ಯದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹಳ್ಳಿಲಿದ್ದಂಥ ಕಾಲ MA ಮೇಯಿಸ್ತಾ ಇದ್ದೆ ನಾನು ಅಂತ ಹೇಳಿದೆ ಅವರಿಗೆ. ಹೀಗೆ ಒಂದಲ್ಲ ಎರಡಲ್ಲ, ಎಲ್ಲ ಏನೇನೋ ರಸಿಕರ ರಾಜ ಅಂತ, ರಸಿಕರಿಗೆ ರಾಜ ಅಂತ ನಾನು ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂಥ ಕರುಣೆ, ಇದು ವಿನಃ ಈ ರಾಜ್ಕುಮಾರ್ಗೆ ಬೇರೆ ಇನ್ನೇನು ಗೊತ್ತಾಗೋದು ಸಾಧ್ಯವೇ ಇಲ್ಲ. ರಾಜ್ಕುಮಾರ ಅನ್ನೋಂಥವನು ಅವನು ಸ್ವಂತದಿಂದ ಬಂದವನಲ್ಲ, ಉದ್ಭವ ಮೂರ್ತಿ ಅಂತೂ ಅಲ್ಲವೇ ಅಲ್ಲ. ರಾಜ್ಕುಮಾರ ಕನ್ನಡದವರ ಸೊತ್ತು, ಕನ್ನಡದ ಮಗ. ಆದ್ರಿಂದ ರಾಜ್ಕುಮಾರ ನಿಮ್ಗೆ ಸಂಬಂಧಪಟ್ಟವನು, ನಿಮ್ಮವನು ಅಂತ ಹೇಳ್ಬಿಟ್ರೆ ಅದರಲ್ಲಿ ಬೇರೆ ದೋಷ ಇರೋದಕ್ಕೆ ಅವಕಾಶ ಇರಲ್ಲ. ನಮ್ಮ ತಲೆ ಮೇಲಿನ ಭಾರನೂ ಇರೋದಿಲ್ಲ.